ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಈಗಾಗಲೇ 60ಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳನ್ನ ಮತ್ತು ಶಾಸಕರ ಮನೆ ಮತ್ತು ಮನದ ಮಾತನ್ನ ನಿಮ್ಮವರೆಗೂ ತಲುಪಿಸುವಂತಹ ಪ್ರಯತ್ನ ಮಾಡ್ತಾ ಇದ್ವಿ. ಸೊ ಇವತ್ತು ನಾವು ಬಂದಿರೋದು ಮಳವಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ. ನನ್ನ ಜೊತೆ ನರೇಂದ್ರ ಸ್ವಾಮಿ ಅವರು ಜಾಯಿನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ನಾನು ಆಕ್ಚುಲಿ ಸೆಷನ್ ಅಲ್ಲಿ ನೋಡ್ತಾ ಇದ್ದಂತಹ ವಿಡಿಯೋಗಳು ಮತ್ತು ನಿಮ್ಮ ಆರ್ಭಟ ಎಲ್ಲ ನೋಡ್ತಿದ್ದಾಗ ಅನ್ಕೊಳ್ತಿದ್ದೆ ಒಂದಲ್ಲ ಒಂದು ದಿನ ಇಂಟರ್ವ್ಯೂ ಮಾಡ್ಬೇಕು ಈ ವ್ಯಕ್ತಿನ ಅಂತ. ಬಟ್ ಫೈನಲಿ ಸಿಕ್ಕಿದಿರಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸಮಯ ಕೊಟ್ಟಿದ್ದಕ್ಕಾಗಿ. ವೆಲ್ ಸರ್, ಬೆಳಗ್ಗಿನ ತಿಂಡಿ ಸೊ ಏನ್ ಸ್ಪೆಷಲ್ ಇವತ್ತು ಅಂತ? ಎಲ್ಲ ನಾನು ಈ ಭಾಗಕ್ಕೆ ಬಂದಾಗ ಇದೊಂದು ಫೇಮಸ್ ಹೋಟ್ಲ್ ಇದು, ಬೆಂಗಳೂರಿಂದ ಎಲ್ಲ ಬರ್ತಾರೆ ಇದಕ್ಕೆ. ಓಕೆ. ಈ ತಿಂಡಿನ ಆರಿಸಿ ಈ ಚಿಬ್ಲಿ ಇಡ್ಲಿ ಅಂತ, ಓಕೆ. ಇದು ಎಲ್ಲ ಕಡೆ ಸಿಕ್ಕಲ್ಲ. ಅದು ಈ ಭಾಗಕ್ಕೆ ಬಂದಾಗ ನಾನು ಸಹಜವಾಗಿ ಎಲ್ಲ ನಮ್ಮ ಕಾರ್ಯಕರ್ತರ ಜೊತೆ ತಿನ್ನೋದು. ಓಕೆ. ಅಂದ್ರೆ ತುಂಬಾ ಫುಡ್ಡಿನ ಸರ್ ನೀವು ಅಥವಾ ಹೇಗೆ ಅಂತ? ಹಾಗೇನಿಲ್ಲ, ನಮ್ಗೆ ನಮ್ಮ ಹಳ್ಳಿ ಸೊಗಡಿನ ಊಟಗಳು ಇಷ್ಟ ಇದೆ. ಈ ತರ ಇಡ್ಲಿ, ಓಕೆ. ವಡೆ, ಬೋಂಡ, ಇಲ್ಲ ಅಂತಾರೆ ಉಪ್ಸಾರು, ಮುದ್ದೆ, ಈ ತರದ್ದು. ಸಹಜವಾಗಿ ನಮ್ಮ ನಾಟಿ ಸ್ಟೈಲ್ ನಾನ್ ವೆಜ್ ಇರುತ್ತೆ. ಅವುಗಳೆಲ್ಲ ಎಲ್ಲಿ ನಮ್ಮ ಮನೆಯಲ್ಲಿ ಇರುತ್ತೆ, ಹೊರಗಡೆ ಸಿಗುತ್ತೆ. ಓಕೆ. ಡೈಲಿ ಡೇ ರೂಟೀನ್ ಹೇಗೆ ಸ್ಟಾರ್ಟ್ ಆಗ್ತದೆ ಸರ್? ಎಲ್ಲ ಜನಗಳ ಜೊತೆ ಬೆಳಗ್ಗೆ ಎದ್ದ ತಕ್ಷಣ ಜನ ಅದು ಬೆಂಗಳೂರಲ್ಲಿ ಊರಲ್ಲಿರ್ಲಿ ಮನೆ ಹತ್ರ ಬಂದಿರ್ತಾರೆ. ಅವ್ರ ಸಮಸ್ಯೆಗಳನ್ನ ವಿಚಾರಿಸ್ಕೊಂಡು ಅದಕ್ಕೆ ಏನ್ ಪರಿಹಾರ ಹೇಳ್ಬೇಕು, ಕೆಲವೊಂದು ಸಣ್ಣ ಪುಟ್ಟ ಇರುತ್ತೆ. ಹಾಗೆ ಕೆಲವೊಂದು ಏನು ಭೂ ವ್ಯಾಜ್ಯಗಳನ್ನ ತರ್ತಾರೆ, ಕೆಲವೊಂದು ದೇವಸ್ಥಾನ ವಿಚಾರಗಳು ಬರ್ತಾರೆ. ಓಕೆ. ಸಹಜವಾಗಿ ಹಳ್ಳಿ ಕಡೆ ಇರ್ತಕ್ಕಂಥ ಸಮಸ್ಯೆಗಳ ಜೊತೆ ಬರ್ತಾರೆ. ಓಕೆ ಸರ್, ಪ್ರತಿನಿತ್ಯ ಜನ ಜನ ಜನ. ಸೊ ಕೆಲವೊಂದು ಬಾರಿ ನಾನು ಒಂದು ಡೆಲ್ಲಿಗೆ ಹೋಗಿದ್ದೆ ಸರ್. ಅಲ್ಲಿ ಒಬ್ರು ಸೀನಿಯರ್ ಲೀಡರ್ನ ಕೇಳ್ತಾ ಇದ್ದೆ, ಜನ ಒಂದು ವೇಳೆ ಕನ್ವೆ ಆಗದೆ ಇದ್ರೆ ನಿಮ್ಮ ಮಾತುಗಳಿಗೆ ಅವ್ರನ್ನ ಹೇಗೆ ಕಳಿಸಿಕೊಡ್ತೀರಿ ವಾಪಸ್ ಅಂತ. ಅವ್ರು ನನಗೆ ಹೇಳ್ತಾ ಇದ್ರು, ನಾನು ಸುಳ್ಳು ಹೇಳಿ ಸಮಾಧಾನ ಮಾಡಿ ಕಳಿಸ್ಬಿಡ್ತೀನಿ ಅಂತ. ನಾನು ಯಾವ್ದೇ ಕಾರಣಕ್ಕೂ ಸುಳ್ಳು ಹೇಳಲ್ಲ. ಅವ್ರು ಒಪ್ಪದೇ ಇರಲಿ, ನಾನು ನೇರವಾದಿ ನಿಷ್ಠುರವಾದಿ. ಆಗತ್ತೆ ಅಲ್ಲೇ ಮಾಡ್ಕೊಡ್ತೀನಿ, ಓಕೆ. ಇಲ್ಲ ಪ್ರಯತ್ನ ಮಾಡ್ತೀನಿ, ಇರಪ್ಪ ಅಂತೀನಿ. ಯಾವುದೇ ಕಾರಣಕ್ಕೂ ನಾನು ಒಂದು ದಿನಾನು ಒಬ್ಬರಿಗೂ ನಾನು ಸುಳ್ಳು ಹೇಳಿ ಆಗದೆ ಇರೋದನ್ನ ಮಾಡ್ತೀನಿ ಅಂತ ಹೇಳಲ್ಲ. ಓಕೆ ಸರ್, ತಿಂಡಿ ತಿಂತಾ ಇದೀರಿ, ಡಿಸ್ಟರ್ಬ್ ಮಾಡ್ತಾ ಇದೀನಿ ಸಿಕ್ಕಾಪಟ್ಟೆ. ತುಂಬಾ ಜನ ನಿಮ್ಮ ಲೆಕ್ಕ ಕೇಳ್ತಿದ್ದಾರೆ, 2 ವರ್ಷದಲ್ಲಿ ಏನ್ ಮಾಡಿದ್ರಿ ಅಂತ. ಅವ್ರಿಗೊಂದ್ಸತಿ ಲೆಕ್ಕ ಕೊಟ್ಟು ಬಿಡಿ ಸರ್. ಲೆಕ್ಕ ಗ್ರಾಮಗಳಲ್ಲಿದೆ, ಲೆಕ್ಕ ಶಾಲೆಗಳಲ್ಲಿದೆ, ಲೆಕ್ಕ ನಾಲೆಗಳಲ್ಲಿದೆ, ಲೆಕ್ಕ ಇಡೀ ಮಳವಳ್ಳಿ ತಾಲೂಕಿನಲ್ಲಿದೆ. ಆ ಲೆಕ್ಕ ಕೇಳೋರ್ಗೆ ಅವ್ರಿಗೆ ದೃಷ್ಟಿ ಚೆನ್ನಾಗಿದ್ರೆ ಎಲ್ಲವೂ ಕಾಣುತ್ತೆ. ಈ ಕಳ್ಳ ದೃಷ್ಟಿ ಇದ್ದವ್ರಿಗೆ ನಾವೇನು ಮಾಡಲ್ಲ. ಹಾಗಾಗಿ ನಾನು ಈಗಲೇ ಆ ಟೀಕೆನೆಲ್ಲ ಸ್ವಾಗತಿಸ್ತೀನಿ, ಟೀಕೆಗಳನ್ನ ಸ್ವಾಗತಿಸ್ತೀನಿ. ಅದಕ್ಕೆ ಉತ್ತರ ಕೊಡೋ ಸಮಯ ಅಲ್ಲ, ಬರುತ್ತೆ, ಇನ್ನು ಬರುತ್ತೆ.